ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸಂಖ್ಯೆ 8ರಿಂದ ಭಾಗೋಗಬೇಕಾದ್ರೆ ನೋಡ್ರಿ, 4 ಅಥವಾ ಹೆಚ್ಚಿನ ಅಂಕೆಗಳನ್ನು ಹೊಂದಿರುವ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದಾದರೆ ಕೆಳಗೆ 4 ಉತ್ತರದೊಳಗೆ ಯಾವ್ದು ಹಾಕ್ತೀರಿ ಹಾಕ್ರಿ. ನಿಮ್ಮ ಟೈಮ್ ಕೊಟ್ಟಾರ, ನಾ ತಿಳಿಸಿ ಹೇಳ್ತೇನೆ. ನನ್ನ 4 ಅಥವಾ ಹೆಚ್ಚಿನ ಅಂಕೆಗಳನ್ನು ಹೊಂದಿರುವ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದಾದರೆ ಆ ಸಂಖ್ಯೆಯು ಸಮಸಂಖ್ಯೆಯಾಗಿರಬೇಕು. ಸರಿಯೋ ತಪ್ಪು ಅನ್ನೋದು ನಿಮಗೆ ಬಿಟ್ಟುಕೊಟ್ಟ ವಿಷಯ. ಯಾಕಂತಂದ್ರೆ ಈ ಬಾಧ್ಯತೆ ನಿಯಮಗಳು ನಿಮ್ಗೆ ಗುರ್ತಿದ್ರೆ ಮುಗಿತು. ನಾನು ಇಲ್ಲಿ ಬಾಧ್ಯತೆ ನಿಯಮಗಳನ್ನು ತಿಳಿಸಿ ಈ ಗಣಿತದ ಉತ್ತರ ಹೇಳುತ್ತೇನೆ. ನಾನು ನೋಡ್ರಿ, 4ಕ್ಕಿಂತಲೂ 4 ಸಂಖ್ಯೆ ಒಂದು ಎ ಬಿ ಸಿ 4 ಸಂಖ್ಯೆ ಅಂತ ತಿಳ್ಕೊರಿ. 4ಕ್ಕಿಂತಲೂ ಹೆಚ್ಚಿದ್ದು ಅಂದ್ರೆ 4ಕ್ಕಿಂತಲೂ ಹೆಚ್ಚು ಅಂಕೆಗಳು ಇದ್ದರೆ ಕೊನೆಗೆ 3 ಸೊನ್ನೆಗಳಾಗಿರಬೇಕು. ಈಗ ಒಂದು ಉದಾಹರಣೆ, ಇಲ್ಲಿ ನಾವೊಂದು ಉದಾಹರಣೆ ಕೊಡ್ತಾನೋ. ಇದು ಒಂದದ, ಇದರ ಮುಂದೆ ನಾವು 3 ಸೊನ್ನೆ ಕೊಟ್ಟಿದ್ದೀವಿ. ಯಾವುದೇ ಸಂಖ್ಯೆ ಕೊನೆಗೆ 3 ಸೊನ್ನೆಗಳಾಗಿದ್ದರೆ ಅದು 8ರಿಂದ ಭಾಗ ಹೋಗ್ತದೆ. ಅದರಾಗಿಲ್ಲ ಅದು. ನೋಡ್ರಿ, ಅದನ್ನು ನೋಡ್ರಿ, 4 ಅಂಕೆ ಅಂತೂ ನೋಡ್ರಿ, ಉದಾಹರಣೆ ನಾ ಕೊಟ್ಟು ತೋರಿಸ್ತು. 1 2 3 4 ಅಂತೂ ಅಂಕೆ 4 ಅಂಕಿಕ್ಕಿಂತಲೂ ಹೆಚ್ಚಿಗಿದ್ರೂ ಭಾಗ ಹೋಗ್ತದೆ. ನೇಮ್ ಇರೋದೇ ಇಷ್ಟೇ, ಮೂರು ಸ್ಥಾನದಾಗ ನೇಮ್ ಅದು ಏನಿರೋದು 8ರಿಂದ ಭಾಗ ಹೋಗ್ತಾರೆ. 4 ಅಥವಾ ಹೆಚ್ಚಿನ ಅಂಕೆಗಳನ್ನು ಹೊಂದಿರುವ ಸಂಖ್ಯೆ 8ರಿಂದ ಭಾಗಿಸಬಹುದಾದರೆ ಆ ಸಂಖ್ಯೆಯು ಸಮಸಂಖ್ಯೆಯಾಗಿರಬೇಕು. ತಪ್ಪು. ಒಂದು ಉದಾಹರಣೆ ನೋಡ್ರಿ, ಈಗ 1 ಅದ, ಆಮೇಲೆ ಈಗ ನೋಡ್ರಿ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ, 8 ಅದ, ಇಲ್ಲಿ 1 ಅದ, 6 ಅದ. ಈಗ 4 ಅಂಕಿನೇ ಅದ. 4ಕ್ಕಿಂತಲೂ ಬೇಕಾದಷ್ಟು ಇದರಿಂದ ಅಂಕೆಗಳು ಇದ್ದರೆ ಈ 3 ಅಂಕಿ ಒಳಗೆ ನಿಮ್ಗೆ 8ರಿಂದ ಭಾಗ ಹೋಗೋದು ಗುರ್ತಾಗ್ತದೆ. ಯಾವುದೇ ಸಂಖ್ಯೆ ಕೊನೆಗೆ 3 ಅಂಕಿಗಳಾಗಿರಬೇಕು. ಕೊನೆಯ 3 ಅಂಕೆಗಳು 8ರಿಂದ ಭಾಗ ಹೋಗ್ತಿರ್ಬೇಕು. ಅಂದರೆ ಬೇಕಾದಂಥ ಸಂಖ್ಯೆ ಇದ್ರೆ ಅದು 8ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೋಬೇಕು. 8ರಿಂದ ಯಾವುದೇ ಅಂದ್ರೆ 4 ಸ್ಥಾನಕ್ಕಿಂತಲೂ ಹೆಚ್ಚು, 4 ಸ್ಥಾನಕ್ಕಿಂತಲೂ ದೊಡ್ಡ ಸಂಖ್ಯೆಯಾಗಿದ್ದು ಅಂದರೆ 3 ಸ್ಥಾನನೂ ನಡೀತದೆ, 2 ಸ್ಥಾನ ನಡೆಯಲ್ಲ, ಕನಿಷ್ಠ 3 ಸ್ಥಾನ ಬೇಕಾದಂಗೆ ಹೋಗ್ತದೆ. ನೋಡ್ರಿ, ಇದು 3 ಸ್ಥಾನ ಇತ್ತು, 8 1 8 ಹೇಳಿ ಅದನ್ನ 8ರಿಂದ ಭಾಗ ಹೋಗ್ಬೇಕಾದ್ರೆ ಯಾವುದೇ ಸಂಖ್ಯೆಯ ಕೊನೆಗೆ ಸಂಖ್ಯೆಯ ಕೊನೆಗೆ 3 ಸೊನ್ನೆಗಳಿದ್ದರೆ ಅಥವಾ ಕೊನೆಯ 3 ಅಂಕೆಗಳು 8ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ಟರೆ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು ಎಂಟರಿಂದ ಭಾಗಿಸಲ್ಪಡುತ್ತದೆ. ಈ ನಿಯಮದ ಪ್ರಕಾರ ಹುಡುಕ್ಯಾಡ್ರಿ. ಇಲ್ಲಿ 3 ಸೊನ್ನೆಗಳು ಹೇಳಿಲ್ಲ ಅವರು. ಹೊಂದಿರುವ 4 ಅಥವಾ ಹೆಚ್ಚಿನ ಅಂಕೆಗಳನ್ನು ಹೊಂದಿರುವ ಸಂಖ್ಯೆಗಳನ್ನು
8ರಿಂದ ಭಾಗಿಸಬಹುದಾದರೆ ಆ ಸಂಖ್ಯೆಯ ಸಮಸಂಖ್ಯೆಯಾಗಿರಬೇಕು. ತಪ್ಪು. ಅದರ ಕೊನೆಯ ಅಂಕಿಯು 8ರಿಂದ ಭಾಗಿಸಬಹುದು. ತಪ್ಪು. ನಾವು ಕಡೆಗೆ 8 ಇಟ್ರು ಅದು ತಪ್ಪು, ಸರಿಯಾದ ಇದು ಉತ್ತರ ಅಲ್ಲ. ಅದರ ಕೊನೆಯ 2 ಅಂಕೆಗಳನ್ನು 8ರಿಂದ ಭಾಗಿಸಬಹುದು, ಅದು ತಪ್ಪು. ಅದರ ಕೊನೆಯ 3 ಅಂಕೆಗಳನ್ನು 8ರಿಂದ ಭಾಗಿಸಬಹುದು, ಇದು ಕನ್ನಡ. 8 1 8 8 7 16 ಬೇಕಾದಷ್ಟು ಇರಲಿ, ಇದ್ರ ಹಿಂದೆ ಅಂಕೆಗಳು ಭಾಗ ಹೋಗ್ತದೆ. ಕೊನೆಯ 3 ಅಂಕೆಗಳು 8ರಿಂದ ಭಾಗಿಸಲ್ಪಡಬೇಕು. ಉತ್ತರ ಸಂಖ್ಯೆ ಡಿ ಇದಕ್ಕೆ ಯೋಗ್ಯವಾದದ್ದು. ಯಾವುದೇ ಸಂಖ್ಯೆ ಕೊನೆಗೆ 3 ಸೊನ್ನೆಗಳಾಗಿದ್ದರೆ, ಯಾವುದೇ ಸಂಖ್ಯೆ ಕೊನೆಗೆ 3 ಸಂಖ್ಯೆಗಳು 8ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 8ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಬೇಕು. ಇವು ಬಾಧ್ಯತೆ ನಿಯಮದೊಳಗೆ ಮುಂದಿನ ನಂಬರ್ ಸೀರಿಯಲ್ದಾಗ ಅದೇ ಅದ. ಅದನ್ನು ನೀವು ಸೀರಿಯಲ್ ಅಭ್ಯಾಸ ಮಾಡ್ರಿ, ನೀವು ಅದನ್ನು ಈಸಿಯಾಗಿ ಉತ್ತರ ಕೊಡ್ತೀರಿ. ಚೆನ್ನಾಗಿ ಬರ್ಕೋರಿ.